ಪಾಪ ನಾನೇನಾದ್ರೂ ನಿಮ್ ಜೊತೆ ಕೇಕ್ ಶೇರ್ ಮಾಡಿದ್ರೆ ನೀವ್ ನಿಮ್ ಪಾಸ್ವರ್ಡ್ ಹೇಳ್ತೀರಾ? ಕೇಕ್ ಶೇರ್ ಮಾಡೋದು ಈ ಸ್ಕೂಲ್, ಪಾಸ್ವರ್ಡ್ ಶೇರ್ ಮಾಡೋದು ಈ ಸ್ಕೂಲ್. RBI ಹೇಳುತ್ತೆ ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಮೊಟು ಪತ್ಲು ಇಲ್ಲಪ್ಪ, ಕಾಣಂಗಿಲ್ಲ. ಬೆಳಗ್ಗೆ ಚಿಂಗಮ್ ಸರವನ್ನ ಬೈಕಲ್ಲಿ ಕೂಡ್ಸ್ಕೊಂಡು ಎಲ್ಲಿಗೆ ಕರ್ಕೊಂಡೋದ್ರೇನೋ ಗೊತ್ತಿಲ್ಲಣ್ಣ. ನಿನ್ನ ಈ ಕತೆ ಏನ್ ಹೇಳ್ತೀವೋ ಅದನ್ನೇ ಮಾಡುತ್ತೆ ತಾನೇ. ಅರೆ ಇದು ಸರ್ಕಸ್ ಅಲ್ಲಿ ಟ್ರೈನ್ ಆಗಿರೋ ಕತ್ತೆ, ಎಲ್ಲ ಮಾಡುತ್ತೆ. ನೀವು ಸ್ವಲ್ಪ ದೂರ ನಿಂತ್ಕೊಂಡು ನೋಡಿ. ಅರೆ ಅಣ್ಣ, 2 ಪ್ಲೇಟ್ ಟೀ, 2 ಸಮೋಸ ಕೊಡು. 2 ಯಾರ್ಯಾರಿಗಪ್ಪ? ಒಂದು ನನಗೆ, ಇನ್ನೊಂದು ಇಲ್ಲಿ ಕೂತಿದ್ದಾನಲ್ಲ ನಮ್ಮ ಅಣ್ಣನಿಗೆ, ಇವ್ರಿಗೆ. ತಗೋರಿ ಸರ, ತಗೊಳ್ಳಿ ಅಣ್ಣ, ನಾಷ್ಟ ಮಾಡಿ. ಅರೆ ಅಣ್ಣ, ನೀವ್ಯಾಕೆ ಇಷ್ಟೊಂದು ಆಶ್ಚರ್ಯ ಪಡ್ತಾ ಇದ್ದೀರಾ? ನಮ್ಮಣ್ಣ ನಿನ್ನೆವರೆಗೂ ಚೆನ್ನಾಗೇ ಇದ್ದ. ನಿನ್ನೆ ರಂಗಿಲಿ ಬೆಟ್ಟಕ್ಕೆ ವಾಕಿಂಗ್ ಅಂತ ಹೋದ. ಗೊತ್ತಿಲ್ಲ ಹೆಂಗೋ ಕತ್ತೆ ಆಗ್ಬಿಟ್ಟಿದ್ದಾನೆ. ಕೇಳ್ಪಟ್ಟೆ ಅಲ್ಲೇನೋ ಜಾದು ಇದೆಯಂತೆ. ಯಾರೇ ಹೋದ್ರು ಅಲ್ಲಿಗೆ ಕತ್ತೆ ಆಗೋಯ್ತಾರಂತೆ. ನಮ್ಮಣ್ಣ ಯಾವಾಗ ಸರಿ ಹೋಯ್ತಾನೋ ಏನೋ ಗೊತ್ತಿಲ್ಲ. ಏನ್ ಮಾಡ್ಲಿ ನಾನು? ಅವನು ಮೈಕಲ್ ಜಾಕ್ಸನ್ ತರ ಡ್ಯಾನ್ಸ್ ಮಾಡ್ತಾನೆ. ಇವಾಗ ಇವನ್ ಹೆಂಗೆ ಸರಿ ಮಾಡೋದು? ನಾನು ಹೇಳಿರ್ಲಿಲ್ವಾ ರಂಗಿಲಿ ಬೆಟ್ಟಕ್ಕೆ ಹೋಗ್ಬೇಡ ಅಂತ? ಯಾಕೆ ಹೋಗಿದ್ದೆ ಬ್ರದರು? ಒಂದ್ಸರಿ ಮೋಟಿಗೆ ನಂಬಿಕೆ ಬಂದ್ಬಿಟ್ರೆ ಆ ಬೆಟ್ಟದಿಂದ ಯಾರು ಹೋಗ್ತಾರೆ ಅವರು ಕತ್ತೆ ಆಗ್ತಾರೆ ಅಂತ ಅವನು ಅಲ್ಲಿಗೆ ಹೋಗೋದೇ ಇಲ್ಲ. ಅವಾಗ ನಾವು ಅಲ್ಲಿ ನಮ್ಮ ಸ್ಮಗ್ಲಿಂಗ್ ಮತ್ತೆ ಕಳ್ಳ ಮಾಲನ್ನೆಲ್ಲ ಬಚ್ಚಿಡಬಹುದು. ಮೋಟು, ಇಲ್ಲಿ ಕೇಳು. ನಾನು ಕೇಳ್ಪಟ್ಟೆ ರಂಗಿಲಿ ಬೆಟ್ಟದಲ್ಲಿ ಸ್ಮಗ್ಲರ್ಸ್ ಬಂದಿದ್ದಾರೆ ಅಂತ. ಪತ್ಲುನ ನಾನಲ್ಲಿ ಹುಡ್ಕೊಂಡು ಬಾತ ಕಳ್ಸಿದೀನಿ. ಅವ್ರನ್ನ ನೋಡಿದ ತಕ್ಷಣ ಪತ್ಲು ನನಗೆ ಫೋನ್ ಮಾಡ್ತಾರೆ. ಆಮೇಲೆ ನನ್ನ ಪೊಲೀಸ್ನವ್ರನ್ನ ಕರ್ಕೊಂಡು ಅವ್ರನ್ನ ಹಿಡ್ಕೊಂಡ್ಬಿಡ್ತೀನಿ. ಚಿಂಗಮ್ ಕೈದ ಬಚಾವಾಗೋದು ಎಂಪಾಸಿಬಲ್. ಏನೋ ಪತ್ಲುನ ರಂಗಿಲಿ ಬೆಟ್ಟಕ್ಕೆ ಕಳಿಸ್ಬಿಟ್ರ ನೀವು? ಅವನಲ್ಲಿಗೆ ಹೋದ್ರೆ ಕತ್ತೆ ಆಗ್ಬಿಡ್ತಾನೆ. ಅವನ್ನ ತಡಿಲೇಬೇಕು ನಾನು. ಚಿಂಗಮ್ ಸರ್, ಇದೇನ್ ಬಂದ್ಬಿತ್ತು ನನ್ನ ಕಣ್ಣಿಗೆ? ಅಯ್ಯೋ, ನನಗೆಲ್ಲ ಬರೀ ನೀಲಿಯಾಗಿ ಕಾಣಿಸ್ತಾ ಇದೆ. ಅಯ್ಯೋ ಅಯ್ಯೋ, ಬಂದ್ಬಿಟ್ಟೆ ಕಣ. ಇಲ್ಲ, ಅಯ್ಯೋ ಭಗವಂತ, ನನ್ನ ಸ್ನೇಹಿತನ ಕತ್ತೆ ಮಾಡಾಕ್ಬಿಟ್ಯಾ. ಅರೆ ಪತ್ಲು, ನೀನೊಬ್ನೇ ಯಾಕ ಬಂದೆ? ನನಗೋಸ್ಕರ ನೀನ್ ಕಾಯ್ಬೋದಾಗಿತ್ತಲ್ಲ ಪತ್ಲು. ಈಗ ನಾನ್ ನಿನ್ನ ಹೇಗ ಸರಿ ಮಾಡ್ಲಿ? ಈ ಮನುಷ್ಯ ತುಂಬಾ ಎಮೋಷನಲ್ ಅಂತ ಅನಿಸ್ತಾ ಇದೆ. ಯಾಕೆ ಆಳ್ತಾ ಇದ್ದಾನೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಪತ್ಲು ಬಾರೋ, ಮನೆಗೆ ಹೋಗೋಣ ಬಾರೋ. ನಿನ್ನ ಸರಿ ಮಾಡೋ ದಾರಿ ಹೆಂಗೆ ಅಂತ ಹುಡುಕ್ಬೇಕಳ ನಾನು. ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ನಡಿ ನೋಡೋಣ ಅಂತ. ಬಾರೋ ಪತ್ಲು, ಬಾರೋ ಪತ್ಲು, ಬಾರೋ ಒಳಗೆ. ಈಗ ಡಿನ್ನರ್ ಟೈಮ್ ಕಣ. ನಾನ್ ನಿನ್ಗೋಸ್ಕರ ಏನೇನ್ ಮಾಡಿದೀನಿ ನೋಡೋ. ಇಲ್ಲಿ ಒಂದ್ಸರಿ ನೋಡೋ.
ಇವನು ಒಳ್ಳೆ ಮನುಷ್ಯ ಅಂತ ಅನ್ಸುತ್ತೆ. ನಡಿ ಸ್ವಲ್ಪ ಹೊತ್ತಿನ ತನಕ ಇವನಿಗೂ ಸಮಾಧಾನ ಕೊಡೋಣ. ಇಲ್ಲೋಡು, ಪೂರಿ ಬಾಜಿ ಚಟ್ನಿ ಮತ್ತೆ ಉಪ್ಪಿನಕಾಯಿ. ಅರೆ ನಾನ್ ಕತ್ತೆ ಇದ್ದೀನಿ, ಇವನಿಗೆ ಯಾರಾದ್ರೂ ಸ್ವಲ್ಪ ತಿಳಿಸಿ ಹೇಳ್ರಪ್ಪ. ಏನು ನೀನ್ ಹುಲ್ ತಿನ್ಬೇಕಾ? ಹುಲ್ಲ? ಓಹೋ, ನನ್ ಮರ್ತೇ ಬಿಟ್ಟಿದ್ನಲ್ಲ. ಈಗ ನೀ ಕತ್ತೆ ಆಗ್ಬಿಟ್ಟಿದೆ ಅಲ್ವಾ? ಹುಲ್ಲೇ ತಿನ್ನೋದು ನೀನು. ಇರು, ಒಂದ್ ನಿಮಿಷ ಹೋಗಿ ತಂದ್ಬಿಡ್ತೀನಿ. ಇಲ್ಲೋಡು, ಹಸುರು ಹಸೂರು ಗ್ರಾಸು ತಿನ್ಬಿಡು ಹೊಟ್ಟೆ ತುಂಬ. ಪತ್ಲು, ಈಗ ನೀ ಮಲ್ಕೊಂಬಿಡು. ನಾಳೆ ಬೆಳಗ್ಗೆ ಡಾಕ್ಟರ್ ಹೋಗಿ ಕೇಳ್ತೀನಿ ನಿನ್ನ ಹೆಂಗೆ ಸರಿ ಮಾಡೋದು ಅಂತ. ಓಕೆ, ಗುಡ್ ನೈಟ್. ಮೊದಲನೇ ಸರಿ ಮಂಚದ ಮೇಲೆ ಮಲ್ಕೋ ಅವಕಾಶ ಸಿಕ್ಕಿದೆ. ಮಂಚದ ಮೇಲೆ ಮಲಗ್ಬೇಕು. ಅರೆ ಏನ್ ಮಾಡ್ತಿದ್ಯಾ ಪತ್ಲು ನೀನು? ಓಹೋ, ನೀನ್ ಹಾಸಿಗೆ ಮೇಲೆ ಮಲ್ಕೋತೀಯಾ? ಓಕೆ, ಪರವಾಗಿಲ್ಲ. ನೀನ್ ಮೇಲ್ ಮಲ್ಕೋ, ನಾ ಕೆಳಗಡೆ ಮಲ್ಕೋತೀನಿ. ನನಗೆ ಕೆಳಗಡೆನೆ ಸರಿ. ಸರಿಯಪ್ಪ. ಪತ್ಲು, ಬೆಳಗ್ಗೆ ಬ್ರಷ್ ಮಾಡ್ಬೇಕಣೋ. ಓಕೆ, ತಗೋ. ಇವಾಗ್ಲೇ ತೋರಿಸ್ತೀನಿ. ಮಾಡೋ. ಏನು ಇನ್ನು ಸ್ವಲ್ಪ ಮಾಡೋ. ಸರಿ, ಹೋಗ್ಬಿಡು. ನೋಡು, ಈಗ ಬೇಗ ಪ್ಯಾಂಟ್ ಶರ್ಟ್ ಹಾಕೊಂಡ್ಬಿಡು. ಡಾಕ್ಟರ್ ಹತ್ರ ಹೋಗೋಣ. ಓಕೆ, ಓಕೆನಾ? ಪ್ಯಾಂಟ್ ಶರ್ಟ್? ಅಯ್ಯೋ ಇಲ್ಲ, ಗೊತ್ತಿಲ್ಲ ಇವನು ಇವಾಗ ಏನೇನು ಮಾಡಿಸ್ತಾನೋ ನನ್ನಿಂದ. ಅಯ್ಯೋ ಏನೋ ನನ್ ಗತೆ. ಪತ್ಲು, ನಿಂತ್ಕೊಳ್ಳ ಪತ್ಲು. ಪತ್ಲು, ಅರೆ ಪತ್ಲು, ಅರೆ ನನ್ ಬಿಟ್ಟೋಬೇಡ ಕಣೋ. ಸೈಕಲ್, ನನ್ ಸೈಕಲ್. ಕಳ್ಳ ಕಳ್ಳ ಕಳ್ಳ, ಹಿಡ್ಕೊಳ್ಳಿ 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 ಅವನ್ನ. ಕಳ್ಳ ಕಳ್ಳ ಕಳ್ಳ. ಅರೆ ಪತ್ಲು, ನಿಂತ್ಕೊಳ್ಳೋ. ಅರೆ ಹಿಡೀರಿ ಕಳ್ಳ. ನಾನು ಹಗ್ಗ ತಗೊಂಡು ಎಲ್ಗೋ ಹೋಗ್ತಾ ಇದ್ಯಾ? ಸಾರಿ ಆಂಟಿ ಅವ್ರೆ, ನಾನು ನಿಮ್ಮ ಹಗ್ಗ ವಾಪಸ್ ತಂದು ಕೊಟ್ಬಿಡ್ತೀನಿ. ನಾನೀಗ ನನ್ನ ಸ್ನೇಹಿತನ ಹಿಡ್ಕೋಬೇಕು. ಅರೆ ಅಯ್ಯೋ ಇವ್ ನನ್ನ ಹಿಂದೆನೆ ಬಿದ್ಬಿಟ್ಟಿದ್ದಾನೆ. ಅಯ್ಯೋ ನನ್ನ ಬಿಡಲ್ಲ ಅಂತ ಅನ್ಸುತ್ತೆ. ನನ್ನ ಮೇಲೆನೆ ಕುತ್ಕೋತೀಯ? ಇವಾಗೆ ತೋರಿಸ್ತೀನಿ. ಯಾಕೆ ಹಿಂಗ್ ಮಾಡ್ತಿದ್ಯಾ? ಇರೋ ಸುಮ್ಮನೆ. ಅಯ್ಯಮ್ಮ ಪತ್ಲು, ನೀನ್ ಯಾಕೆ ನನ್ನಿಂದ ಫೋನ್ ಮಾಡ್ಲಿಲ್ಲ? ಎಲ್ಲಿದ್ದೆ ನೀನು? ಅಯ್ಯೋ ಚಿಕ್ಕಪ್ಪ ಸರ್, ತಲೆ ಸಿಕ್ಕಾಪಟ್ಟೆ ನೋವ್ತಾ ಇದೆ ಸರ್. ನಿನ್ನೆ ನಾನು ಬೆಟ್ಟದಿಂದ ಕೆಳಗಡೆ ಬಿದ್ದೋಗ್ಬಿಟ್ಟೆ ಸರ್. ಜ್ಞಾನನೇ ಇರ್ಲಿಲ್ಲ ಸರ್. ಈಗ ನನಗೆಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ. ರಾತ್ರಿ ಇಡೀ ಇಲ್ಲೇ ಮಲಗ್ಬಿಟ್ಟಿದ್ದೆ ಅನ್ಸುತ್ತೆ ಸರ್. ನನ್ನ ಕನ್ನಡ ಕೈಲಿ ಹೋಯ್ತಪ್ಪ. ಪತ್ಲು, ಅಲ್ಲೋಡು, ಸ್ಮಗ್ಲರ್ಗಳು ಟ್ರಕ್ ಇಂದ ಸಾಮಾನ ತುಂಬಿಸ್ತಾ ಇದ್ದಾರೆ. ಅಲ್ಲೋಡು, ಅವ್ರ ಜೊತೆ ಆ ಕುಳ್ಳೋ ಜಾನ್ ಕೂಡ ಇದ್ದಾರೆ. ನಡೀರಿ ಸರ್, ಈಗ ಅವ್ರನ್ನೆಲ್ಲ ಅರೆಸ್ಟ್ ಮಾಡೋ ಟೈಮ್ ಬಂದಿದೆ ಸರ್. ಪತ್ಲು, ಹೆದರ್ಕೋಬೇಡ ಕಣ ನನ್ನ ಸ್ನೇಹಿತ. ಗಾಬರಿ ಪಡ್ಕೋಬೇಡ, ನಾನಿಗೆ ಸರಿ ಮಾಡ್ತೀನಿ ಕಣ. ಇರೋ ಸಾರಿ ಏನ್ ಮಾಡ್ರೆ? ಸಾರಿ ಪತ್ಲು, ಯಾಕೋ ನನ್ ಮಾತು ಕೇಳ ಪತ್ಲು. ಮತ್ತೆ ನಿಮ್ ಮನುಷ್ಯ ಬಿಡ್ತೆ ಕಣ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ, ನಮ್ಮೋ ನನ್ ಮಾತನ್ನ ಪತ್ಲು. ಅಲ್ಲೋಡು, ನಮಗ್ ಸಹಾಯ ಮಾಡಕ್ಕೆ ಮೋಟುನು ಬಂದ್ಬಿಟ್ಟ. ಬಾ ಹೋಗೋಣ ಅವನ ಹತ್ರ, ನಾವು ಜೊತೆ ಸೇರ್ಕೊಳ್ಳೋಣ. ಸಾರಿ ಯಜಮಾನ್ರೆ, ಸಾರಿ. ಅರೆ ಪತ್ಲು, ನೋಡಲು ನಿನ್ನಿಂದ ಜನಗಳಿಗೆ ಎಷ್ಟೊಂದು ವಧೆ ಬೀಳ್ತಾ ಇದೆ ಅಂತ. ಸೈಲೆಂಟ್ ಆಗಿರೋ. ಬದುಕಿ ಹೋಗ್ಬಾರ್ದ? ಬರೇಬಿ ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ಇಂಪಾಸಿಬಲ್. ಶಾಬಾಷ್ ಮೋಟು, ನೀನು ಒಳ್ಳೆ ಕೆಲಸ ಮಾಡ್ಬಿಟ್ಟೆ. ಇವಾಗ್ಲೇ ಕಮಾಲ್ ತೋರಿಸ್ತೀನಿ. ತಗೋ.
ಅಯ್ಯಯ್ಯಮ್ಮ ನೀನು ತಗೋ. ಅಯ್ಯಮ್ಮ ಮೋಟು ನಾನ್ ನಿನ್ ಕಡೆವನು ನನ್ಗೆ ಯಾಕಪ್ಪ ಓದಿಸ್ದೆ ಕತ್ತೆ ಕೈಲಿ ಮೋಟು ಏನ ಮಾಡ್ತಿದ್ಯಾ ನೀನು? ಪತ್ಲು ನನ್ನ ಮೂಳೆ ಮುರಿದು ಹೋಗ್ತಾ ಇದೀಯಾ, ತಗೋ. ಬಲ್ಲೆ 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 ಪತ್ಲು ನೀ ಸರಿ ಹೋಗ್ಬಿಟ್ಟಿಯಲ್ಲೋ, ಬಹಳ ಸಂತೋಷ. ಜೈ ಹೋ. ಅಯ್ಯ ಮೋಟು ಏನು ಇದೆಲ್ಲ? ಅದೊಂದು ದೊಡ್ಡ ಕತೆ ಕಣೋ, ಕೆಳಗಡೆ ಇಳಿದು ಬಂದು ಹೇಳ್ತೀನಿ ಇರೋ. ಇವನೇನ ಪತ್ಲು, ಇವನಿಂದಾಗೆ ನಾನು ಎಲ್ಲ ಅನುಭವಿಸ್ಬೇಕಾಯ್ತು. ಇವನಿಗೂ ಕೂಡ ಅಲ್ಲಿಗೆ ಕಳಿಸ್ಬೇಕು. ತಗೋ. ಯಾರು ಕೂಡ ನಿಮ್ ಜಾಗದಿಂದ ಅಳ್ಳಾಡ್ಬೇಡಿ. ಮೋಟು ಪತ್ಲು ಬರೋರ್ಗು ನೀವು ಇಲ್ಲೇ ಇರ್ಬೇಕು. ಏನು ಇಲ್ಲೇ ನಿಂತ್ಕೋಬೇಕಾ? ನಾನಿರೋದಿಲ್ಲ ಇಲ್ಲೇ. ಏಯ್ ಸ್ಟಾಪ್. ಒಂದ್ಸಾರಿ ನಾನು ಯಾರಿಗಾದ್ರೂ ಕಮಿಟ್ಮೆಂಟ್ ಕೊಟ್ರೆ ನನ್ ಮಾತೆ ನಾನು ಖಂಡಿತ ಕೇಳಲ್ಲ. ಇವ್ರಿಗೆ ಹೇಳ್ತಾರೆ ರಿಯಲ್ ಹೀರೋ ಅಂತ, ಜನರ ಮೆಚ್ಚಿನ ಸೂಪರ್ ಡೂಪರ್ ಹೀರೋ. ಒಂದ್ಸಲ ಕಮಿಟ್ಮೆಂಟ್ ಕೊಟ್ರೆ ಅದನ್ನ ಪೂರ್ತಿ ಮಾಡೇ ಮಾಡ್ತಾರೆ. ನಾನು ಕೂಡ ಪಬ್ಲಿಕ್ ಫೇವರೇಟ್ ಸೂಪರ್ ಹೀರೋ ಆಗ್ಲೇಬೇಕು. ನಾನು ಇನ್ಮೇಲೆ ಯಾವ್ದಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಅದನ್ನ ಪೂರ ನೆರವೇರಿಸ್ತೀನಿ. ಅರೆ ನೀನು ಕಮಿಟ್ಮೆಂಟ್ ಮಾಡ್ಕೊಳೋ ಹಂಗಿದ್ರ ನನಗೆ ಗ್ಯಾಸ್ ಸಿಲಿಂಡರ್ ಕೊಡ್ಸೋ ಕಮಿಟ್ಮೆಂಟ್ ಮಾಡ್ಕೋಪ. ಇವತ್ ನನಗೆ ಸಿಲಿಂಡರ್ ಬರ್ಲಿಲ್ಲ ಅಂದ್ರೆ ನಾಳೆ ನಾನು ಹೋಟೆಲ್ ಕ್ಲೋಸ್ ಮಾಡ್ಬೇಕಾಗ್ತೈತಿ. ಗ್ಯಾಸ್ ಅಂಗಡಿ ಅವ್ರು ನನಗೆ ಗ್ಯಾಸು ಕೊಡಂಗಿಲ್ಲ. ಅಲ್ಲ ಅವನ ಗ್ಯಾಸ್ ಕೊಡೋದಿಲ್ಲ? ಅರೆ ಒಂದ್ಸಾರಿ ನಮ್ಮ ಅಂಗಡಿ ಬಂದ್ ಸಮೋಸ ಕೇಳ್ದ, ನಾನು ಇಲ್ಲ ಅಂತ ಹೇಳಿ ಕಳಿಸ್ದಿ. ಯಾಕಂದ್ರ ಅವ್ ನನಗೆ ರೊಕ್ಕನೇ ಕೊಡೋದಿಲ್ಲ ಅಷ್ಟೇ. ಅವತ್ತಿಂದ ನಾನು ಅವ್ರಿಗೆ ಗ್ಯಾಸ್ ಕೊಡು ಅಂತ ಕೇಳ್ತೀನಿ, ಕೊಡ್ತಾನೆ ಇಲ್ಲ ಇಲ್ಲ ಅಂತ ಹೇಳಕತ್ತಾನ. ಅರೆ ನೀನೇನು ಚಿಂತೆ ಮಾಡಬೇಡ, ಗ್ಯಾಸ್ ನಿನಗೆ ನಾನ್ ಕೊಡಿಸ್ತೀನಿ. ಇದು ನನ್ನ ಕಮಿಟ್ಮೆಂಟ್ ಅಣ್ಣ. ಮಟು ನಿನ್ ಕೈಲಿ ಸಾಧ್ಯ ಆಗ್ದಿರೋ ಕಮಿಟ್ಮೆಂಟ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ ಕಣ. ಇಲ್ಲಿ ಕಟ್ಟಿ ಅಣ್ಣ, ನಾವ್ ಒಂದ್ಸರಿ ಏನಾದ್ರು ಕಮಿಟ್ಮೆಂಟ್ ಮಾಡ್ಕೊಂಡ ಅಂದ್ರೆ ಪತ್ಲು ಮಾತು ಕೇಳೋದಿಲ್ಲ ನಾನು. ನಿನಗೆ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ, ಖಂಡಿತ ಸಿಕ್ಕೇ ಸಿಗುತ್ತೆ. ಏನಣ್ಣ ಗ್ಯಾಸ್ ಬೇಕಾ? ಓಹೋ ಸಾರಿ, ಗ್ಯಾಸ್ ಖಾಲಿ ಆಗೋಗಿದೆ. ಓ ನಿಲಯ, ನೀನು ಗ್ಯಾಸ್ ಸಿಲಿಂಡರ್ ಕೊಡ್ಲೇಬೇಕು. ಮಟು 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 ಇಳಿಯ ಕೆಳಗಡೆ. ನೋಡ್ದ್ಯಾ, ನಾವ್ ಒಂದ್ಸರಿ ಕಮಿಟ್ಮೆಂಟ್ ಮಾಡ್ಕೊಂಡ ಅಂದ್ರೆ ಪತ್ಲು ಮಾತು ಕೇಳೋದೇ ಇಲ್ಲ ನಾನು. ಅರೆ ಅರೆ ನನ್ ಸೊಂಟ ಮುರಿದೋಗೈತಿ. ಥ್ಯಾಂಕ್ ಯು ಮೋಟು. ಆದ್ರ ನನ್ ಲಗುನ ದವಾಖಾನೆಗೆ ಹೋಗಿ ಸೇರ್ಕೋಬೇಕಪ್ಪ, ಹಂಗಾಗೈತಿ. ಮೋಟು ನನಗೊಂದು ಕಮಿಟ್ಮೆಂಟ್ ಕೊಡು, ನಾನು ಬೇರೆ ಯಾರಿಗೂ ಕಮಿಟ್ ಆಗೋದಿಲ್ಲ ಅಂತ. ನನ್ನ ಸೊಂಟದ ಮೂಳೆ ನಡಿಯ, ಮನೆಗೆ ಹೋಗ್ಬಿಟ್ಟು ಬಿಸಿ ಬಿಸಿ ನೀರು ಹಾಕ್ಕೋತೀನಿ ಈಗ. ಬೇಡ. ಮೋಟು ನನಗೊಂದು ಹೆಲ್ಪ್ ಮಾಡ್ತೀಯಾ? ಹಾ ಯಾಕಿಲ್ಲಣ್ಣ? ಇಲ್ಲ ಅಂತ ಹೇಳಲ್ಲ ತಾನೇ? ನಾನೇನಾದ್ರೂ ಒಂದ್ಸರಿ ಕಮಿಟ್ ಆದ ಅಂದ್ರೆ ಪತ್ಲು ಮಾತು ಕೇಳೋದಿಲ್ಲ ಅಣ್ಣ. ಹೇಳಣ್ಣ, ಏನ್ ಮಾಡ್ಬೇಕು? ಬಿರುಗಾಳಿ ಬಂದಿದ್ರಿಂದ ನಮ್ಮನೆ ಹೆಂಚೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದೆ. ಅದನ್ನ ಸರಿ ಮಾಡ್ಕೊಡ್ತೀಯಾ? ಇಲ್ಲ ಅಂದ್ರೆ ಮಳೆಗಾಲದಲ್ಲಿ ಮನೆ ಸೋರುತ್ತೆ. ಇರು, ಈಗಲೇ ಮಾಡ್ಕೊಡ್ತೀನಿ. ಮೋಟು ನಿಧಾನಕ್ಕೆ.
ಓಯ್ 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 ನಾನು ಹಿಂಚೆಲ್ಲ ರಿಪೇರಿ ಮಾಡ್ತಾ ಇದೆಯೋ ಇಲ್ಲ ನನ್ನ ಆಸ್ಪತ್ರೆ ಕಳ್ಸೋದಕ್ಕೆ ತಯಾರಿ ಮಾಡ್ತಾ ಇದೆಯೋ? ಸಾರಿ ಸಾರಿ. ಈ ಸರಿ ಏನಾದ್ರೂ ನೀನು ಎಡವಟ್ಟು ಮಾಡಿದ್ರೆ ಪತ್ಲುನ ಪಂಚಿಂಗ್ ಬ್ಯಾಗ್ ತರ ಹೊಡಿತಾ ಇರ್ತೀನಿ. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಕೆಲಸ ಮಾಡು. ಓಕೆ? ಮೋಟು ನೀನೇನು ಕಮಿಟ್ಮೆಂಟ್ ಮಾಡ್ಕೋತೀಯ ಕಣ, ಆದ್ರೆ ತೊಂದ್ರೆ ನಾನು ಅನ್ಭವಿಸ್ತಾ ಇದ್ದೀನಿ. ಏನಾರು ಮಾಡೋ, ಸಾಕ್ ಮಾಡೋ ಹೋಗ್ಲಿ. ಕೆಲಸ ನಿಂತೆಲ್ಲ ಆಗಲ್ಲ ಕಣ. ಇರೋ ಮೋಟು ಬೇಡ ಕಣ. ಪತ್ಲು ಒಂದ್ಸರಿ ನಾನು ಮಾತು ಕೊಟ್ರೆ ಆಗೋಯ್ತು ಕಣೋ. ಆ ಕೆಲಸ ಪೂರ ಮಾರೋವರೆಗೂ ನಾ ಬಿಡೋದೇ ಇಲ್ಲ ಕಣೋ. ನೋಡು ಬಕ್ಸರಣ್ಣ, ನಾನು ಕಮಿಟ್ಮೆಂಟ್ ಪೂರ ಮಾಡಿದ್ದೀನಿ. ಅಯ್ಯೋ ಮೋಟು, ನನಗೆ ನಿನ್ ಮಾತು ಕೊಡೋ. ನಾನು ಯಾರ ಹತ್ರನೂ ಯಾವ ವಿಷಯಕ್ಕೂ ಕಮಿಟ್ ಆಗೋದೇ ಇಲ್ಲ ಅಂತ ಹೇಳೋ. ಯೋಚನೆ ಮಾಡಬೇಡ ಪತ್ಲು, ನಿನ್ಗೇನೋ ಆಗ್ದಿರೋ ಸಲ ನೋಡ್ಕೋತೀನಿ ಕಣ ನಾನು. ಬಾಸ್ ಕೇಳಿ, ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ತುಂಬಾ ಒಳ್ಳೆ ಪ್ಲಾನ್. ಅರೆ ಏನಾಯ್ತು ಯಜಮಾನ್ರೆ, ಯಾಕೆ ಹೊಳ್ತಾ ಇದ್ದೀರಾ? ನೋಡು ಮಗು, ನಮ್ಮ ಬಾಸ್ನ ಯಾರೋ ಒಬ್ಬ ಖತರ್ನಾಕ್ ವ್ಯಕ್ತಿ ಕಿಡ್ನಾಪ್ ಮಾಡಿದಾನೆ. ಅವ್ರನ್ನ ಕಾಪಾಡ್ಬೇಕಿದೆ. ನಮ್ ಬಾಸು ತುಂಬಾ ಒಳ್ಳೆ ವ್ಯಕ್ತಿ. ಆ ಕೆಟ್ಟ ಮನುಷ್ಯನಿಂದ ನಾನು ನಿಮ್ ಬಾಸ್ನ ಕಾಪಾಡ್ತೀನಿ. ನೊಂದವ್ರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಸರ್. ಮಗು, ನೀನ್ ಆಮೇಲೆ ಆಗಲ್ಲ ಅಂತ ಹೇಳಲ್ಲ ತಾನೆ? ಸರ್, ನಾನು ಒಂದ್ಸರಿ ಮಾತು ಕೊಟ್ಟ ಅಂದ್ರೆ ನಾನು ಪತ್ಲು ಮಾತು ಕೇಳೋದೇ ಇಲ್ಲ ಸರ್. ಹೌದಾ? ಹಾಗಾದ್ರೆ ಇದನ್ನ ತಗೋ. ನಮ್ ಬಾಸ್ ಜಾನ್ ಇದಾರೆ, ಜಾನ್ ದ ಡಾನ್. ಈಗ ಅವ್ರನ್ನ ಚಿಂಗಮ್ಮ ಹಿಡ್ಕೊಂಡಿಟ್ಟಿದ್ದಾರೆ. ನೀವು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದೀರಾ, ನೀವು ಬಿಡಿಸ್ಲೇಬೇಕು. ಇವಾಗ ಬಿಡಿಸ್ತೀರಲ್ವಾ? ನೋಡಿದ್ಯಾ ನಮ್ಮ ಮೋಟು, ಸಿಕ್ಕಾಕೊಂಬಿಟ್ಟಿಲ್ಲ ಈಗ. ಪತ್ಲು, ನನ್ ಮಾತು ಕೊಟ್ಬಿಟ್ಟು ಸಿಕ್ಕಾಕೊಂಬಿಟ್ಟೆ ಕಣೋ. ಜಾನ್ನ ಕಾಪಾಡೋದು ಬಹಳ ತಪ್ಪು. ಖಾಲಿ ಹೋಟೆಲ್ ಅಂತ ತಲೆ ಓಡ್ತಾ ಇಲ್ಲ ಕಣೋ ಪತ್ಲು. ನೀ ಏನಾದ್ರೂ ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಹೆಂಗಿದೆ ಅಂದ್ರೆ, ಆ ಕುಳ್ಳ ಜಾನು ಜೀವನ ಪೂರ್ತಿ ನೆನ್ಸ್ಕೋಬೇಕು. ನಂಬರ್ 1 ನೀವ್ ಹೋಗಪ್ಪ. ನಾನ್ ಮಾತು ಕೊಟ್ಟಂಗೆ ಆ ಕೆಲಸ ಮಾಡ್ಕೊಂಡ್ ಬರ್ತೀನಿ. ಹೋಗು. ನಾನು ಚಿಂಗಮ್ ಸರ್ ಇಂದ ಜಾನ್ನ ಲೈಫ್ ಲಾಂಗ್ ಕಾಪಾಡ್ತೀನಿ. ಬಾಸ್ ಬಚಾವಾದ್ರು, ಬಾಸ್ ಬಚಾವಾದ್ರು. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನಮ್ ಸ್ನೇಹಿತ ಇದ್ದಾನೆ, ನಾವನ್ನ ಬಿಡಿಸ್ಕೊಂಡು ಹೋಗ್ಬೋದಾ? ಅಯ್ಯಮ್ಮ, ಭೂತ ಸ್ವಾಮಿ, ತಾವ್ ಏನ್ ಮಾಡ್ಬೇಕು ಅಂದಿದ್ರು ಅದನ್ನ ಮಾಡ್ಕೊಬಿಡಿ. ಇದು ತಮ್ಮ ಜೈಲು ಸರ್. ಸರ್, ತಮ್ಮ ಸ್ನೇಹಿತ ಯಾರು ಅಂತ ಹೇಳ್ತೀರಾ? ನಮ್ಮ ಸ್ನೇಹಿತ ಕುಳ್ಳ ಜಾನ್, ಅವನ್ನ ಎಳ್ಕೊಂಡೋಗ್ಬೇಕಾಗಿದೆ ನಾವು. ಇಲ್ಲ, ನಾನು ಅವನ್ ಫ್ರೆಂಡ್ ಅಲ್ಲ. ಚಿಂಗ ಸರ್, ನನ್ನ ಹೊರಗಡೆ ಕರಿಬೇಡಿ ಪ್ಲೀಸ್. ಮಮ್ಮಿ ಜಾನ್, ಎಲ್ಲಿ ನೋಡಕ್ತೀಯ? ಬೇಗ ನಿಮ್ ಸ್ನೇಹಿತ ಜೊತೆ ಹೋಗು, ಕರಿತಾ ಇದ್ದಾರೆ ಪಾಪ. ಸರ್, ಐ ರಿಕ್ವೆಸ್ಟ್ ಯು, ಐ ಬೆಗ್ ಯು, ಐ ಪ್ಲೀಡ್ ಯು, ತಮ್ಮ ಸ್ನೇಹಿತನ ಕರ್ಕೊಂಡೋಗ್ಬಿಡಿ ಸರ್. ಅಮ್ಮ, ಬೇಡ, ನನ್ನ ಕಳಿಸ್ಬೇಡಿ. ಏನ್ ಸರ್, ಕಾಲಿಲ್ಲ ಕಪ್ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ? ಕಾಲಿಯಲ್ಲಿದೆ, ನಾವು ಒಳಗಡೆ ಸೇರ್ಕೊಂಡ್ಬಿಟ್ಟಿದೀವಲ್ಲ. ಚಿಂಗಮ್ ಸರ್, ಕಾಪಾಡಿ. ನನ್ನ ಕಾಪಾಡೋದು ನಿಮ್ಮ ಕರ್ತವ್ಯ. ಪ್ಲೀಸ್.
ನಡೆಯೋ ಜಾನ್, ನೀಲಿಂದ ಹೋಗ್ಲೇಬೇಕು ನನ್ ಜೊತೆ. ಮೋಟು ಮನೆಗೆ ಯಾಕೆ ಕರ್ಕೊಂಡ್ ಬಂದೆ ಭೂತಾಜಿ? ಮೋಟು ಪತ್ಲು ನೀವಿಯಾ? ಥ್ಯಾಂಕ್ ಯು ಮೋಟು. ಮೋಟು, ನೀನನ್ನ ಕಮಿಟ್ಮೆಂಟ್ ನ ಪೂರ್ತಿ ಮಾಡಿದೀಯಾ? ತುಂಬಾ ಥ್ಯಾಂಕ್ಸ್. ನಾನು ನಿನ್ನ ಚಿಂಗಂ ಸರ್ ಇಂದ ಜೀವನ ಪೂರ್ತಿ ಕಾಪಾಡಕ್ಕೆ ಅಂತ ಮಾತು ಕೊಟ್ಟಿದ್ದೆ. ನೀ ಏನಾದ್ರೂ ಈಗ ಹೊರಗಡೆ ಹೋಯ್ತು ಅಂದ್ರೆ ಅವ್ರು ಮತ್ತೆ ನಿನ್ನ ಹಿಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ತೀರ್ಮಾನ ಮಾಡಿದ್ವಿ, ಪಾಪ ಇಲ್ಲೇ ಇರ್ಲಿ ನೀನು ಅಂತ. ನನ್ನ ಬಿಟ್ಬಿಡಿ. ನನ್ನ ಹೊರಗಡೆ ಕರೀರಿ. ನಂಬರ್ 1, ನಂಬರ್ 2 ಎಲ್ಲಿದ್ದೀರ ಕಾಪಾಡಿ. ನಂಬರ್ 1, ನಂಬರ್ 2 ನೀವೇನಾದ್ರೂ ಮತ್ತೆ ಈ ಜಾಗದಲ್ಲಿ ಕಾಣಿಸ್ಕೊಂಡ್ರೆ ನಿಮಗೂ ಇದೇ ಗತಿ ಆಗುತ್ತೆ. ಹೋಗಿ ಇಲ್ಲಿಂದ. ಜಾನ್, ಚಿಂಗಂ ಸರ್ ತಮ್ಮ ಸರ್ವಿಸ್ ಇಂದ ರಿಟೈರ್ ಆಗೋವರೆಗೂ ನೀ ಇದೇ ಜಾಗದಲ್ಲಿ ಇರ್ಬೇಕಾಗಿತ್ತಪ್ಪ. ಯೋಚನೆ ಮಾಡಬೇಡ, ಊಟ ತಿಂಡಿ ಎಲ್ಲ ಇಲ್ಲೇ ಸಿಗುತ್ತೆ. ಬರೀ 20 ವರ್ಷದ 30 ವರ್ಷದ ಮಾತಷ್ಟೇನೆ, ಇರು ಆರಾಮಾಗಿ. 20-50 ವರ್ಷನಾ? ಇಲ್ಲ, ಯಾರಾದ್ರೂ ಕಾಪಾಡಿ. ನಂಬರ್ 1, ನಂಬರ್ 2 ಪೊಲೀಸ್ನ ಕರೆಸ್ರು. ಅರೆ, ಎಂತ ಪೊಲೀಸ್ ಇದ್ದೀರಾ ನೀವು? ನಕಲಿ ಭೂತನ ಕೂಡ ಕಂಡಿಡಿಯಕ್ಕಾಗಲ್ವಾ? ಅವರು ಮೋಟು ಪತ್ಲು ಇದ್ದಾರೆ, ನನ್ನ ಹೇಳ್ಕೊಂಡು ಹೋಗಿದ್ರಲ್ಲ. ನಾನು ಒಳ್ಳೆ ಕಳ್ಳ ಇದ್ದೀನಿ ನೋಡಿ, ಒಳ್ಳೆ ಕಳ್ಳ. ಅದಕ್ಕೆ ವಾಪಸ್ ಬಂದಿದ್ದೀನಿ. ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಮತ್ತೆ ಬರ್ದೇ ಇರೋ ಹಾಗೆ. ನಾನು ಇಲ್ಲೇ ಇದ್ಬಿಡ್ತೀನಿ. ಅಯ್ಯಮ್ಮ, ಈ ಜಾನ್ ಏನಾಗೋಯ್ತು? ಅದೊಂದು ದೊಡ್ಡ ಕತೆ ಸರ್, ಆಮೇಲೆ ಯಾವಾಗಾರು ಹೇಳ್ತೀವಿ ಬಿಡಿ. ಸರ್ ಖಂಡಿತ ಹೇಳ್ತೀವಿ ಸರ್. ಇದು ನಾನ್ ನಿಮಗೆ ಕೊಡ್ತಾ ಇರೋ ಕಮಿಟ್ಮೆಂಟ್ ಸರ್. ಮತ್ತೆ ಕಮಿಟ್ಮೆಂಟ್ ಏನೋ? ಸಾರಿ